ಆತ್ಮಗೆಲ್ಲರಿಗೂ ಮೊಳಕಾಲೂರಿ ದೇವರನ್ನು ನಮ್ಮ ಮಧ್ಯಕ್ಕೆ ಈ ಗೀತೆಯೊಂದಿಗೆ ಬರಮಾಡುವ ಪ್ರಿಯರೇ. ತಂದೆ ಆರಾಧನೆ ಸುವೆ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ತಂದೆ ಆರಾಧನೆ ಸುವೆ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ರಾಜನಿಗೆ. ಆರಾಧನೆ ತಂದೆ ಆರಾಧನೆ ಸುವೆ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ತಂದೆಯೇ ಆರಾಧನೆ ಸುವೆ, ಆರಾಧನೆ ಆತ್ಮನೇ, ತ್ರೈಕ ದೇವರೇ. ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ, ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ, ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ, ಭುಜಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು, ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು, ಸ್ತುತಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆ ಆರಾಧನೆ ಸುವೆ, ಆರಾಧನೆ ಆತ್ಮರೇ, ತ್ರೈಕ
ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತವಾದ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ, ಅವನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿ ನುಡಿದದೇ ಪ್ರಭು ಯೇಸು ಇಂದು ಈ ಬಲಿಪೀಠದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಆಸೀನರಾಗಿದ್ದಾರೆ. 2000 ವರ್ಷಗಳ ಹಿಂದೆ ಜುದಯದಲ್ಲೂ ಸಮಾರ್ಯದ ಸಿಕಾರ್ ಎಂಬ ಪಟ್ಟಣದಲ್ಲೂ ದೈವ ಶುಭ ಸಂದೇಶವನ್ನು ಸಾರುತ್ತಾ, ರೋಗಿಗಳನ್ನು ಗುಣಪಡಿಸುತ್ತಾ, ಸತ್ತವರಿಗೆ ಜೀವನ ಕೊಡುತ್ತಾ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡಿದ ಅದೇ ಪ್ರಭು ಯೇಸು ಇಂದು ರೊಟ್ಟಿಯ ರೂಪದಲ್ಲಿ ನಮ್ಮದಲ್ಲಿ ಇಳಿದು ಬಂದಿದ್ದಾರೆ. ಪ್ರಿಯರ, ಈ ರೊಟ್ಟಿಯ ರೂಪದಲ್ಲಿ ನಮ್ಮದಲ್ಲಿ ಆಗಮಿಸಿ ಬಂದಿರುವಂಥ ಪ್ರಭು ಯೇಸುವನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರಭು ಯೇಸುವನ್ನ ನಾವು ಆರಾಧಿಸೋಣ. ಪೂರ್ವಜರುಂಡರು ಮನ್ನಾ, ಸಾವುವರ ಬಿಡಲಿಲ್ಲವಲ್ಲ. ಪೂರ್ವಜರುಂಡರು ಮನ್ನಾ, ಸಾವುವರ ಬಿಡಲಿಲ್ಲವಲ್ಲ. ಪೂರ್ವಜರುಂಡರು ಮನ್ನಾ, ಸಾವುವರ ಬಿಡಲಿಲ್ಲವಲ್ಲ. ಪೂರ್ವಜರುಂಡರು ಮನ್ನಾ, ಸಾವುವರ ಬಿಡಲಿಲ್ಲವಲ್ಲ. ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ. ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ.
ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಮುರಿಯಲ್ಪಡಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. Hallelujah, 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 hallelujah. ಕೈಗಳನ್ನು ಜೋಡಿಸಿ ಶಿರಬಾಗಿ ನಿತ್ಯಸ್ತುತಿಗೆ ಅರ್ಹನಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು, ಸ್ತುತಿಯು, ಸ್ತೋತ್ರವು, ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು, ಸ್ತುತಿಯು, ಸ್ತೋತ್ರವು, ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಅರ್ಹನಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು, ಸ್ತುತಿಯು, ಸ್ತೋತ್ರವು, ಮಹಿಮೆಯು ಸಲ್ಲಲಿ. ಎಲ್ಲರೂ ಎದ್ದು ನಿಲ್ಲುವ. ಪರಮ ಪರಿಶುದ್ಧವಾದ ಸಮಯವಾಗಿದೆ. ಯೇಸು ನಮ್ಮೊಬ್ಬೊಬ್ಬರನ್ನ ಸ್ಪರ್ಶಿಸಿ ನಮ್ಮೊಬ್ಬೊಬ್ಬರನ್ನ ಬಿಡುಗಡೆಗೊಳಿಸುವಂಥ ಸೌಖ್ಯವನ್ನು ಕೊಡುವಂಥ ಸಮಯವಾಗಿದೆ. ಯೋವಾನ್ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಕುರಿಬಾಗಿಲು ಎಂಬ ಸ್ಥಳದಲ್ಲಿ 5 ಮಂಟಪಗಳ ಸ್ಥಳದಲ್ಲಿ ಒಂದು ಕೊಲವಿದೆ. ಇಬ್ರಿಯ ಭಾಷೆಯಲ್ಲಿ ಅದನ್ನು ಬೆಸ್ತಾಯ ಎಂದು ಕರೆಯುತ್ತಾರೆ. ಆ ಮಂಟಪದ ಕೆಳಗಡೆ ಕುರುಡರು, ಕೊಂಟರು, ಪಾರ್ಶ್ವ ರೋಗಿಗಳು ಮೊದಲಾದ ಅನೇಕ ರೋಗಿಗಳು ಆ ಮಂಟಪದ ಕೆಳಗಡೆ ಬಿದ್ದುಕೊಂಡಿದ್ದರು. ಪ್ರಿಯರೇ, 38 ವರ್ಷದಿಂದಲೂ ಮಲಗಿದ್ದಂಥ ಪಾರ್ಶ್ವ ರೋಗಿಯನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಯೋವಾನ್ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಪಾರ್ಶ್ವ ರೋಗಿಯನ್ನು ನೋಡಿ ಯೇಸು ಕೇಳುತ್ತಾರೆ, ನಿನಗೆ ಗುಣಹೊಂದಲು ಮನಸ್ಸಿದೆಯೇ ಎಂದು ಕೇಳಿದಾಗ ಪಾರ್ಶ್ವ ರೋಗಿ ನುಡಿಯುತ್ತಾನೆ, ಯೇಸುವೇ, ನನಗೆ ಸಹಾಯಕರು ಯಾರೂ ಇಲ್ಲ. ಈ ಕೊಲದಲ್ಲಿ ನೀರು ಉಕ್ಕಿದಾಗ ನಾನು ಹೋಗಿ ಇಳಿಯುವ ಒಳಗಡೆ ಬೇರೆಯವರು ಇಳಿದು ಸೌಖ್ಯವನ್ನು ಪಡೆದು ಅವರು ಹೋಗುತ್ತಿದ್ದಾರೆ. ನನಗೆ ಸಹಾಯಕರು ಯಾರೂ ಇಲ್ಲ ಎಂದು ಹೇಳಿ ತನ್ನ ದುಃಖವನ್ನು, ವೇದನೆಯನ್ನು, ಹಲಲನ್ನು ಪಾರ್ಶ್ವ ರೋಗಿ ಯೇಸುವಿನ ಬಳಿಯಲ್ಲಿ ಕೇಳಿಕೊಳ್ಳುತ್ತಿದ್ದಾನೆ. ಯೋವಾನ್ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಯೇಸು ನುಡಿದರು ಪಾರ್ಶ್ವ ರೋಗಿಗೆ, ಎದ್ದು ನಿಲ್ಲು, ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದಾಗ ಅದೇ ಕ್ಷಣದಲ್ಲಿ 38 ವರ್ಷದಿಂದಲೂ ಮಲಗಿದ್ದಂಥ ಪಾರ್ಶ್ವ ರೋಗಿ ಎದ್ದು ನಡೆದನು. ಪುನಃ ವ್ಯಕ್ತಿಯನ್ನು ದೇವಾಲಯದಲ್ಲಿ ಯೋವಾನ್ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಅದೇ ಪಾರ್ಶ್ವ ರೋಗಿಯನ್ನು ಯೇಸು ನೋಡುವಾಗ ಯೇಸು ಕೇಳುತ್ತಾರೆ, ನೀನು ಗುಣಹೊಂದಿರುವೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಇನ್ನು ಮೇಲೆ ನೀನು ಪಾಪ ಮಾಡುವುದಾದರೆ ಪುನಃ ನಿನ್ನ ಸ್ಥಿತಿ ಚಿಂತಾಜನಕವಾಗುತ್ತೆ. ಎಚ್ಚರಿಕೆಯನ್ನೇ ಕೊಟ್ಟು ಕಲಿಸ್ತಾರೆ. ಪ್ರಿಯರೇ, ದೇವರ ಮುಂಭಾಗದಲ್ಲಿ ಆರಾಧನೆ, ದೇವರ ಪ್ರಸನ್ನತೆಯಲ್ಲಿ ನಿಂತಿರುವಂಥ ಒಲವಿನ ಸಹೋದರ ಸಹೋದರಿ, ಯೇಸು ನಿನ್ನನ್ನು ಕೇಳುವಂಥ ಪ್ರಶ್ನೆ, ನಿನಗೆ ಗುಣಹೊಂದಲು ಮನಸ್ಸಿದೆಯೇ? ನಿನಗೆ ಗುಣಹೊಂದಲು ವಿಶ್ವಾಸವಿದೆಯೇ ಎಂದು ಹೇಳಿ ಯೇಸು ಕ್ರಿಸ್ತರು ನಿನ್ನನ್ನು ಕೇಳುತ್ತಿದ್ದಾರೆ. ನೀನು ವಿಶ್ವಾಸ ಇಡುವುದಾದರೆ, ನೀನು ನಂಬಿಕೆಯನ್ನು ಇಡುವುದಾದರೆ ಈ ಆರಾಧನೆಯಲ್ಲಿ ಅದ್ಭುತ ಕಾರ್ಯಗಳನ್ನು ನೀ ನೋಡುವೆ. ಯೇಸು ನಿನ್ನನ್ನು ಸ್ಪರ್ಶಿಸುತ್ತಾರೆ. ಯೋವಾನ್ 11ನೇ ಅಧ್ಯಾಯದಲ್ಲಿ 40ನೇ ವಾಕ್ಯದಲ್ಲಿ ಯೇಸು ಮಾರ್ತಾ ಮರಿಯಳಿಗೆ ನುಡಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನ ನೀ ಕಾಣುವೆ. ನೀನು ವಿಶ್ವಾಸವಿಟ್ಟರೆ ದೇವರ ಮಹಿಮೆಯನ್ನ ನೀ ಕಾಣುವೆ ಎಂದು ಹೇಳಿ ಮಾರ್ತಾ ಮರಿಯಳಿಗೆ ಯೇಸು ನುಡಿದರು. ಪ್ರಿಯರ, ಈ ಆರಾಧನೆಯಲ್ಲಿ ನೀ ನಂಬುವುದಾದರೆ, ನೀನು ವಿಶ್ವಾಸ ಇಡುವುದಾದರೆ ದೇವರ ಮಹಿಮೆಯನ್ನ ನೀ ಕಾಣುತ್ತೆ. ಮತ್ತಾಯನ ಶುಭ ಸಂದೇಶದಲ್ಲಿ 9ನೇ ಅಧ್ಯಾಯದಲ್ಲಿ 21ರಿಂದ ದೇವರ ವಾಕ್ಯಗಳನ್ನು ಓದುವಾಗ
12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ನರಳುತ್ತಾ ಇದ್ದಂಥ ಮಹಿಳೆ. ಆಕೆಯಲ್ಲಿದ್ದಂಥ ಹಣ ಐಶ್ವರ್ಯ ಎಲ್ಲವನ್ನ ವೈದ್ಯರಿಗಾಗಿ ಸುರಿದರೂ ಕೂಡ ತನ್ನ ಶರೀರದಲ್ಲಿ ರೋಗಗಳು ಉಲ್ಬಣವಾಗುತ್ತಿತ್ತು, ಸೌಖ್ಯ ಆಗುತ್ತಾ ಇರಲಿಲ್ಲ. ಯಾರೋ ಹೇಳಿದಂಥ ವಾಕ್ಯವನ್ನು ಕೇಳಿ ಆಕೆಯಲ್ಲಿ ವಿಶ್ವಾಸ ಮೂಡಿತು. ಯೇಸುವಿನ ವಸ್ತ್ರವನ್ನು ನಾನು ಮುಟ್ಟಿದರೂ ಸಾಕು, ನಾ ಗುಣ ಹೊಂದುತ್ತೇನೆ, ನಾ ಬಿಡುಗಡೆಯನ್ನು ಪಡೆದುಕೊಳ್ಳುತ್ತೇನೆ, ಸೌಖ್ಯವನ್ನು ಹೊಂದಿಕೊಳ್ಳುತ್ತೇನೆ ಅಂತ ಹೇಳಿ ಯೇಸು ನಡೆದು ಬರುತ್ತಿರುವಂಥ ಆ ಮಾರ್ಗದ ಮಧ್ಯದಲ್ಲಿ ಜನರ ಗುಂಪಿನಲ್ಲಿ 12 ವರ್ಷದ ರಕ್ತಸ್ರಾವ ನರಳುತ್ತಿದ್ದ ಮಹಿಳೆ ಆ ಗುಂಪಿನಲ್ಲಿ ಸೇರಿ ಯೇಸುವನ್ನ ಮುಟ್ಟಿದರು. ಆಕೆಯಲ್ಲಿದ್ದಂಥ ವಿಶ್ವಾಸ, ಆಕೆಯ ನಂಬಿಕೆ, ಯೇಸುವಿನ ವಸ್ತ್ರವನ್ನು ನಾನು ಮುಟ್ಟಿದರೂ ಸಾಕು ನಾನು ಗುಣ ಹೊಂದುತ್ತೇನೆ ಎಂಬ ವಿಶ್ವಾಸ ಅವಳಿಗಿದ್ದ ಕಾರಣ ಯೇಸುವಿನ ವಸ್ತ್ರವನ್ನ ಮುಟ್ಟಿದಳು. ಪ್ರಿಯರ, ಅದೇ ಕ್ಷಣದಲ್ಲಿ ಯೇಸುವಿನ ಶರೀರದಿಂದ ಗುಣಪಡಿಸುವಂತ ದಿವ್ಯ ಶಕ್ತಿ ಹರಿದು ಬಂದು ಆ ವ್ಯಾಧಿಯಿಂದ, ರಕ್ತಸ್ರಾವ ರೋಗದಿಂದ ಆ ಮಹಿಳೆಯ ಸೌಖ್ಯವನ್ನ ಪಡೆದುಕೊಂಡಳು. ಯೇಸು ಕೇಳಿದರು, ನನ್ನನ್ನು ಮುಟ್ಟಿದವರು ಯಾರು, ನನ್ನ ಸ್ಪರ್ಶನೆ ಮಾಡಿದವರು ಯಾರು ಎಂದು ಹೇಳಿ ಯೇಸು ಕ್ರಿಸ್ತರು ಕೇಳುವಾಗ ಅಲ್ಲಿದ್ದ ಜನ ಸಮೂಹ ಪ್ರೇಷಿತರು ಯೇಸುವನ್ನ ಕೇಳುತ್ತಾರೆ, ಪ್ರಭುವೇ, ನೂಕು ನುಗ್ಗಲಾಗಿ ಹೋಗುತ್ತಿರುವಾಗ, ಎಲ್ಲರೂ ನಿಮ್ಮನ್ನು ಒತ್ತರಿಸಿಕೊಂಡು ಹೋಗುತ್ತಿರುವಂಥ ಸಮಯದಲ್ಲಿ ನನ್ನನ್ನು ಮುಟ್ಟಿದವರು ಯಾರು ಎಂದು ಹೇಳಿದರೆ ಏನೆಂದು ಹೇಳಲಿ? ಇಲ್ಲ, ಯೇಸು ನುಡಿದರು, ಯಾರೋ ಒಬ್ಬರು ನನ್ನನ್ನು ವಿಶ್ವಾಸದಿಂದ, ನಂಬಿಕೆಯಿಂದ ನನ್ನನ್ನು ಸ್ಪರ್ಶನೆ ಮಾಡಿದರು, ನನ್ನನ್ನು ಮುಟ್ಟಿದರು, ನನ್ನಿಂದ ಗುಣಪಡಿಸುವಂತ ದಿವ್ಯ ಶಕ್ತಿ ಹೊರ ಹೊಮ್ಮಿದೆ, ಅವರು ಸೌಖ್ಯವನ್ನ ಪಡೆದಿದ್ದಾರೆ ಅಂತ ಹೇಳಿ ಮುಂದೆ ಸೌಖ್ಯವನ್ನು ಅನುಭವಿಸಿದಂಥ ಮಹಿಳೆ ಯೇಸು ಸ್ವಾಮಿಯ ಬಳಿಗೆ ಬಂದು, ಪ್ರಭುವೇ, ನಿನ್ನ ಮುಟ್ಟಿದಂಥ ಮಹಿಳೆ ನಾನೇ ಆಗಿದ್ದೇನೆ ಅಂತ ಹೇಳಿ ಯೇಸುವಿನ ಮುಂದೆ ವಾಕ್ಯಗಳನ್ನು ನುಡಿಯುವಾಗ ಪ್ರಭು ಯೇಸು ಕ್ರಿಸ್ತರು ಆ ಮಹಿಳೆಗೆ ನುಡಿದರು, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನ ಸ್ವಸ್ಥಪಡಿಸಿದೆ, ನಿನ್ನ ವಿಶ್ವಾಸದಿಂದ ನೀನು ಗುಣ ಹೊಂದಿರುವೆ, ವ್ಯಾಧಿಯಿಂದ ವಿಮುಕ್ತಲಾಗಿರುವೆ, ಸಮಾಧಾನದಿಂದ ಹೋಗು ಅಂತ ಹೇಳಿ ಪ್ರಭು ಯೇಸು ನುಡಿದಾಗ ಪ್ರಿಯರೇ, ಅದೇ ಕ್ಷಣದಲ್ಲೇ, ಅದೇ ಗಳಿಗೆಯಲ್ಲೇ 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದ ನರಳುತ್ತಾ ಇದ್ದ ಮಹಿಳೆ ಪರಿಪೂರ್ಣವಾಗಿ ಸೌಖ್ಯವನ್ನು ಹೊಂದಿ, ಬಿಡುಗಡೆಯನ್ನು ಹೊಂದಿ ಅನುಗ್ರಹಕ್ಕೆ ಪಾತ್ರಳಾದಳು. ಪ್ರಿಯರೇ, ಪ್ರಭು ಯೇಸುವನ್ನ ಹುಡುಕಿ ಸೌಖ್ಯಕ್ಕಾಗಿ ಬೆಳಗಿನ ಈ ಸಮಯದವರೆಗೂ ಕಾಯುತ್ತಾ ಕುಳಿತಿದ್ದೀರಿ. ನೀನು ವಿಶ್ವಾಸ ಇಡುವುದಾದರೆ, ನೀ ನಂಬಿಕೆ ಇಡುವುದಾದರೆ, 12 ವರ್ಷಗಳ ರಕ್ತಸ್ರಾವ ರೋಗದ ಮಹಿಳೆ ವಿಶ್ವಾಸ ಇಟ್ಟ ರೀತಿಯಲ್ಲಿ ನೀನು ವಿಶ್ವಾಸ ಇಡುವುದಾದರೆ, ನೀ ನಂಬಿಕೆ ಇಡುವುದಾದರೆ, ಆರಾಧನೆ ಮುಗಿಯುವ ಒಳಗಡೆ ನೀನು ಕೂಡ ಅದೇ ಅನುಭವವನ್ನ, ಅದೇ ಸೌಖ್ಯವನ್ನ ಪಡೆದುಕೊಳ್ಳುತ್ತೆ. 38 ವರ್ಷ ಮಲಗಿದಂತ ಪಾರ್ಶ್ವ ರೋಗಿಗೆ ಯೇಸು ಸೌಖ್ಯ ಕೊಟ್ಟ ಹಾಗೆ ಪ್ರಭು ಯೇಸುವೆ ನನ್ನನ್ನು ಸ್ಪರ್ಶಿಸಿ, ನನ್ನನ್ನು ಮುಟ್ಟಿ, ನನ್ನ ಬಿಡುಗಡೆಗೊಳಿಸಿ, ನನ್ನ ಅನುಗ್ರಹಿಸಿ ಅಂತ ಹೇಳಿ ಪ್ರಭು ಯೇಸುವಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಲೋಕನ ಬರ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ 11ರಿಂದ ದೇವರ ವಾಕ್ಯಗಳನ್ನ ಓದುವಾಗ ಯೇಸು ಸ್ವಾಮಿ ಜೆರುಸಲೇಮ್, ಜುದಯ, ಸಮಾರ್ಯದಲ್ಲೂ ನಡೆದು ಹೋಗುತ್ತಿರುವ ಸಮಯದಲ್ಲಿ 13ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ, 10 ಜನ ಕುಷ್ಠರೋಗಿಗಳು ದೂರದಲ್ಲೇ ನಿಂತು ಯೇಸು ಸ್ವಾಮಿಯನ್ನ ಕೂಗಿ ಕರೆದರು, ಯೇಸುವೆ ಗುರುವೇ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ ಅಂತ ಹೇಳಿದಾಗ ಯೇಸು ಅಲ್ಲೇ ನಿಂತರು. ಯೇಸು ಆ ಕುಷ್ಠ ರೋಗಿಗಳಿಗೆ ನುಡಿದರು, ನೀವು ಯಾಜಕರ ಬಳಿಗೆ ಹೋಗಿ ಯಾಜಕರು ನಿಮ್ಮನ್ನ ಪರೀಕ್ಷಿಸಲಿ ಅಂತ ಹೇಳುವಾಗ ದಾರಿಯ ಮಧ್ಯದಲ್ಲಿ ನಡೆದು ಹೋಗುತ್ತಿರುವಾಗಲೇ 10 ಜನ ಕುಷ್ಠ ರೋಗಿಗಳು ಸೌಖ್ಯವನ್ನ ಹೊಂದಿದರು. ಅದರಲ್ಲಿ ಒಬ್ಬನು ಮಾತ್ರ ಸೌಖ್ಯವನ್ನು ಹೊಂದಿದ್ದೇನೆ ಅನುಭವವನ್ನು ಅನುಭವಿಸುತ್ತಾ ಯೇಸು ಸ್ವಾಮಿಯ ಬಳಿಗೆ ಓಡಿ ಬಂದು ಸಾಷ್ಟಾಂಗವಾಗಿ ಬೆರಗಿ ಯೇಸುವಿನ ಮುಂದೆ ಅಡ್ಡ ಬಿದ್ದನು. ಪ್ರಭು ಯೇಸು ಕೇಳಿದರು, 10 ಜನ ಕುಷ್ಠ ರೋಗಿಗಳು ಸೌಖ್ಯವನ್ನು ಹೊಂದಿದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ಎಂದು ಯೇಸು ಅವರನ್ನ ಪ್ರಶ್ನಿಸುವಾಗ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ
ಹೊರನಾಡು ಹೊರತು ಬೇರೆ ಯಾರು ಬರಲಿಲ್ಲವೇ? ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥಪಡಿಸಿದೆ, ಸಮಾಧಾನದ ಹೋಗು ಎಂದು ಹೇಳಿ ಆ ಕುಷ್ಠ ರೋಗಿಯನ್ನು ಕೂಡ ಕಲಿಸಿಕೊಟ್ಟರು. ಪ್ರಿಯರ, ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯದಲ್ಲಿ 1ರಿಂದ ದೇವರ ವಾಕ್ಯಗಳನ್ನು ಓದುವಾಗ, ವಾಕ್ಯಗಳನ್ನು ಕೇಳುವಾಗ, ಒಬ್ಬ ತಾಯಿಯ ಗರ್ಭದಿಂದಲೇ ಜನಿಸಿದಂತ ಹುಟ್ಟು ಕುಂಟನನ್ನ ತಂದು ಸುಂದರ ದ್ವಾರ ಎಂಬ ದೇವಾಲಯದ ಬಳಿಯಲ್ಲೇ ಬಿಟ್ಟು ಹೋಗುತ್ತಿದ್ದರು. ದೇವಾಲಯಕ್ಕೆ ಬರುತ್ತಿರುವ ಜನರಿಂದ ಭಿಕ್ಷೆಯನ್ನ ಬೇಡಿ ಜೀವನವನ್ನ ನಡೆಸ್ತಾ ಇದ್ದ. ಪೇತ್ರ ಮತ್ತು ಯೋವಾನ ಸುಂದರ ದ್ವಾರ ಎಂಬ ದೇವಾಲಯದ ಕಡೆಗೆ ನಡೆದು ಹೋಗುತ್ತಿರುವಂತ ಸಮಯದಲ್ಲಿ ಈ ಕುಂಟ ಪೇತ್ರನನ್ನ ಯೋವಾನ ನೋಡಿ ಭಿಕ್ಷೆಯನ್ನ ಕೇಳುತ್ತಾನೆ. ಭಿಕ್ಷೆ ಬೇಡುತ್ತಿರುವುದನ್ನು ಕಂಡು ಪೇತ್ರ ನುಡಿಯುತ್ತಾನೆ, ನಿನಗೆ ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ನನ್ನಲ್ಲಿ ಇರುವುದನ್ನ ನಾನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ನಿನಗೆ ಆಜ್ಞೆ ಮಾಡುತ್ತೇನೆ, ಎದ್ದು ನಿಲ್ಲು ಅಂದಾಗ ಪ್ರಿಯರೇ, ಅದೇ ಕ್ಷಣದಲ್ಲಿ ಹುಟ್ಟು ಕುಂಟ ಅವನ ಅಂಗಾಲು ಮುಂಗಾಲುಗಳು ಸಡಿಲಗೊಂಡವು. ಅವನು ಎದ್ದು ನಿಂತನು, ಜಿಗಿದನು ಅಂತ ಹೇಳಿ ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರ, ಜೀವಂತವಾದ ಪ್ರಭು 2000 ವರ್ಷಗಳ ಹಿಂದೆ ರೋಗಿಗಳನ್ನು ಗುಣಪಡಿಸುತ್ತಾ, ಸತ್ತವರಿಗೆ ಜೀವನ ಕೊಡುತ್ತಾ, ಕಿವಿಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡಿದಂತ ಅದೇ ಪ್ರಭು ಯೇಸು ಇಂದು ರೊಟ್ಟಿಯ ರೂಪದಲ್ಲಿ ನಿನ್ನ ಮುಂದೆ ನಿಂತಿದ್ದಾರೆ. ನೀನು ವಿಶ್ವಾಸ ಇಡುವುದಾದರೆ, ನೀನು ನಂಬುವುದಾದರೆ, ಯೇಸು ಈ ವೇಳೆಯಲ್ಲೇ, ಈ ಸಮಯದಲ್ಲೇ ನಿನ್ನನ್ನು ಸ್ಪರ್ಶಿಸುತ್ತಾರೆ. ಯೇಸು ನಿನ್ನನ್ನು ಬಿಡುಗಡೆಗೊಳಿಸುತ್ತಾರೆ. ಶಾರೀರಿಕವಾಗಿ ಮಾನಸಿಕವಾಗಿ ವೇದನೆ ಪಡುತ್ತಿರುವಂತ ಎಲ್ಲ ವಿಧವಾದ ರೋಗಗಳಿಂದ ಪ್ರಭು ಯೇಸು ನಿನ್ನನ್ನು ಮುಟ್ಟುವುದಕ್ಕಾಗಿ, ನಿನ್ನ ಸ್ಪರ್ಶಿಸುವುದಕ್ಕಾಗಿ ಯೇಸು ಸದಾ ಸಿದ್ಧರಾಗಿದ್ದಾರೆ. ಆ ಯೇಸುವಲ್ಲಿ ಕೇಳು, ಯೇಸುವೆ, ಒಮ್ಮೆ ನೀನು ನನ್ನನ್ನು ಸ್ಪರ್ಶಿಸಿದರೆ ಸಾಕು, ನಾನು ಗುಣ ಹೊಂದುತ್ತೇನೆ. ಯೇಸು, ಒಮ್ಮೆ ನೀವು ನನ್ನನ್ನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುತ್ತೇನೆ ಎಂಬ ಈ ವಿಶ್ವಾಸದೊಂದಿಗೆ, ಈ ನಂಬಿಕೆಯೊಂದಿಗೆ ಪ್ರಭು ಯೇಸುವಲ್ಲಿ ಕೇಳೋಣ. ಯೇಸುವೆ, 38 ವರ್ಷ ಮಲಗಿದ ಪಾರ್ಶ್ವ ರೋಗಿಗೆ ಸೌಖ್ಯವನ್ನ ಕೊಟ್ಟ ಹಾಗೆ, 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ನರಳುತ್ತಾ ಇದ್ದ ಮಹಿಳೆಗೆ ಸೌಖ್ಯವನ್ನ ಕೊಟ್ಟ ಹಾಗೆ, ಕುಷ್ಠ ರೋಗಿಗಳಿಗೆ ಸೌಖ್ಯವನ್ನ ಕೊಟ್ಟ ಹಾಗೆ, ಹುಟ್ಟು ಕುಂಠನಿಗೆ ನಡೆದಾಡುವಂತ ಶಕ್ತಿಯನ್ನ, ಬಲವನ್ನ ನೀವು ಕೊಟ್ಟ ಹಾಗೆ, ಯೇಸುವೆ, ಈ ಆರಾಧನೆಯಲ್ಲಿ, ಈ ಸಮಯದಲ್ಲಿ, ಈ ಕರುಣೆಯ ವೇಳೆಯಲ್ಲಿ ನನ್ನನ್ನೇ ಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನನ್ನು ಒಮ್ಮೆ ಸ್ಪರ್ಶಿಸಿ, ಒಮ್ಮೆ ನೀವು ನನಗೆ ಬಿಡುಗಡೆಗೊಳಿಸಿ, ಒಮ್ಮೆ ನೀವು ನನ್ನ ಮುಟ್ಟಿ ಎಂದೇಲೆ ಪ್ರಭು ಯೇಸುವಿನ ಬಳಿಯಲ್ಲಿ ಕೇಳೋಣ. ಪ್ರಿಯರ, ನಮ್ಮನ್ನೇ ಪೂರ್ಣವಾಗಿ ಯಾಗವಾಗಿ, ಯಜ್ಞವಾಗಿ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಸಂತ ಪೌಲ ರೋಮನ ಪತ್ರದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆ ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನೆ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯನ್ನಾಗಿ ಸಮರ್ಪಿಸಿಕೊಳ್ಳಿ. ಇದೇ ನೀವು ನನಗೆ ಸಲ್ಲಿಸಬೇಕಾದ ನಿಜವಾದ ಆರಾಧನೆಯಾಗಿದೆ ಅಂತ ಹೇಳಿ ವಾಕ್ಯವು ನಮಗೆ ಕಲಿಸಿಕೊಡುತ್ತಾ ಇದೆ. ಯಾವಾಗ ಪ್ರಭು ಯೇಸುವಿಗೆ, ನಿಮ್ಮನೆ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯನ್ನಾಗಿ ನೀವು ಸಮರ್ಪಿಸಿಕೊಳ್ಳುತ್ತೀರೋ, ಆಗ ಯೇಸು ನಿನ್ನನ್ನು ಸ್ಪರ್ಶಿಸುತ್ತಾರೆ. ಯೇಸು ನಿನಗೆ ಬಿಡುಗಡೆಯನ್ನ ಕೊಡುತ್ತಾರೆ. ಯೇಸುವಲ್ಲಿ ಕೇಳಿ, ಯೇಸುವೆ, ರಾತ್ರಿಯಲ್ಲಿ ಒಂದೊಂದು ವೇಳೆಯಲ್ಲೂ ನಾನು ಪಟ್ಟಂತ ಯಾತನೆ, ನೋವುಗಳು, ದುಃಖ, ಕಣ್ಣೀರು, ಈ ಕಣ್ಣೀರಿನ ವೇದನೆಯಿಂದ ಈಗೋ ನಿನ್ನ ಸಮೂಹಕ್ಕೆ ನಾನು ಬಂದಿದ್ದೇನೆ. ಯೇಸುವೆ, ಒಮ್ಮೆ ನೀವು ನನ್ನನ್ನು ಸ್ಪರ್ಶಿಸಿದರೆ ಸಾಕು, ಒಮ್ಮೆ ನೀವು ನನ್ನ ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುತ್ತೇನೆ. ನನ್ನ ಮುಟ್ಟಿ, ನನ್ನ ಸ್ಪರ್ಶಿಸಿ ಅಂತ ಹೇಳುತ್ತಾ ನಮ್ಮನ್ನೇ ಪೂರ್ಣವಾಗಿ ಯೇಸುವಿನ ಕರಳಿಗೆ ಸಮರ್ಪಿಸೋಣ. ಯೇಸುವಲ್ಲಿ ಕೇಳಿ, ಯೇಸುವೆ, ನನಗೆ ಬಿಡುಗಡೆಯನ್ನ ಕೊಡಿ. ಪುತ್ರನು ಸ್ವತಂತ್ರವನ್ನು ಕೊಟ್ಟರೆ ಮಾತ್ರ ನಿಮಗೆ ಬಿಡುಗಡೆ ಇದೆ. ನೀವು ಸ್ವತಂತ್ರರಾಗುವಿರಿ ಪ್ರಿಯರೇ. ಪುತ್ರನು ಸ್ವತಂತ್ರವನ್ನು ಕೊಡದೆ ಹೋದರೆ ಆ ಬಿಡುಗಡೆಯನ್ನು ಹೊಂದುವುದಕ್ಕೆ ಆಗುವುದಿಲ್ಲ. ಪ್ರಭು ಯೇಸುವಲ್ಲಿ ಕೇಳಿ, ಯೇಸುವೆ, ಒಮ್ಮೆ ನೀವು ನನ್ನನ್ನು ಸ್ಪರ್ಶಿಸಿ, ಒಮ್ಮೆ ನೀವು ನನ್ನನ್ನು ಮುಟ್ಟಿ ಹೇಳುತ್ತಾ ಯೇಸುವನ್ನು ಕೂಗಿ ಕರೆಯೋಣ.
10 ಜನ ಕುಷ್ಠರೋಗಿಗಳು ಲೂಕ 17:13 ಕೂಗಿ ಕರೆದರು, ಯೇಸುವೆ ಗುರುವೇ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ ಅಂತ ಹೇಳಿ ಈ ಕುಷ್ಠರೋಗಿಗಳು ಯೇಸುವನ್ನ ಕೂಗಿ ಕರೆದ ರೀತಿಯಲ್ಲೇ ನಾವು ಕೂಡ ಯೇಸುವನ್ನ ಕೂಗಿ ಕರೆಯುತ್ತಾ ಈ ಗೀತೆಯ ಸಾಲುಗಳನ್ನು ಹಾಡಿ ದೇವರ ಮಹಿಮೆಯನ್ನು ಅನುಭವಿಸುತ್ತಾ ದೇವರ ಸೌಖ್ಯವನ್ನು ಪಡೆದುಕೊಳ್ಳುತ್ತಾ ಪರಿಶುದ್ಧಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ ಪ್ರಾರ್ಥಿಸೋಣ. ಓ ಪರಿಶುದ್ಧಾತ್ಮರೇ, ನೀವು ನನ್ನ ಮೇಲೆ ಇಳಿದು ಬನ್ನಿ, ನನ್ನ ಸ್ಪರ್ಶಿಸಿ, ನನ್ನ ಮುಟ್ಟಿ ಯೇಸುವಿನ ವಾಗ್ದಾನವಾದ ಪರಿಶುದ್ಧಾತ್ಮರನ್ನು ನನ್ನ ಮೇಲೆ ಕಲಿಸಿಕೊಡಿ ಹೇಳುತ್ತಾ ಪರಿಶುದ್ಧಾತ್ಮರಿಗಾಗಿ ದಾಹ ಪಡುತ್ತಾ ಯೇಸು ಕೊಡುವಂಥ ಸೌಖ್ಯಕ್ಕಾಗಿ ಕಾದು ಕುಳಿತು ಅನುಭವಿಸುತ್ತಾ ಯೇಸುವಿನ ಸ್ಪರ್ಶನೆಯನ್ನು ಅನುಭವಿಸೋಣ. ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ, ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. ಮೋಶೆಯ ನಡೆಸಿದ ದಿವ್ಯಾತ್ಮರೇ, ನನ್ನನ್ನು ನೀ ನಡೆಸಬಾ, ದಾವೀದನ ರಾಜನಾಗಿ ಮಾಡಿದ ಆತ್ಮರೇ, ನನ್ನನ್ನು ಅಭಿಷೇಕಿಸು. ಮೋಶೆಯ ನಡೆಸಿದ ದಿವ್ಯಾತ್ಮರೇ, ನನ್ನನ್ನು ನೀ ನಡೆಸಬಾ, ದಾವೀದನ ರಾಜನಾಗಿ ಮಾಡಿದ ಆತ್ಮರೇ, ನನ್ನನ್ನು ಅಭಿಷೇಕಿಸು. ಎಲಿಯನ ಎಲಿಷನ ಬಲಪಡಿಸಿದ ಆತ್ಮರೇ, ಓ ಎಲಿಯನ ಎಲಿಷನ ಬಲಪಡಿಸಿದ ಆತ್ಮರೇ, ಓ ಎಲಿಯನ ಎಲಿಷನ ಬಲಪಡಿಸಿದ ಆತ್ಮರೇ, ಓ ಎಲಿಯನ ಎಲಿಷನ ಬಲಪಡಿಸಿದ ಆತ್ಮರೇ, ನನ್ನಲ್ಲಿ ನೀ ತುಂಬುವ, ನನ್ನಲ್ಲಿ ನೀ ತುಂಬುವ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿಯುವ ಆತ್ಮರೇ, 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 ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿಯುವ ಆತ್ಮರೇ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ
ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ, ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. Hallelujah, 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 hallelujah. ನಿಮಗೆಲ್ಲರಿಗೂ ಮೊಣಕಾಲೂರುವ ಪ್ರಿಯರೇ, Sacrament most holy, oh sacrament divine, all praise and all thanksgiving be every moment done. Sacrament most holy, oh sacrament divine, all praise and all thanksgiving be every moment done. Oh sacrament most holy, oh sacrament divine.